ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮಾತಾಡಕ್ಕೆ ಹೊರಟಿರುವಂಥ ಟಾಪಿಕ್ ಏನಂದರೆ PCOS. ಈ PCOSನ ಫುಲ್ ಫಾರ್ಮ್ ಏನಂದರೆ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್. ಅಂದರೆ ಈ ಓವರೀಸ್ ಅಂದರೆ ನಿಮ್ಮ ಗರ್ಭಕೋಶ ಇರುತ್ತಲ್ಲ, ಅದರ ಎರಡೂ ಭಾಗದಲ್ಲಿ ಅಂಡಾಶಯಗಳು ಇರುತ್ತೆ. ಅಂದರೆ ಪ್ರತಿ ತಿಂಗಳು ಒಂದು ಹೆಣ್ಣಿನ ದೇಹ ಅಂಡಗಳನ್ನು ಅಂದರೆ ಮೊಟ್ಟೆಗಳನ್ನು ಉತ್ಪಾದನೆ ಮಾಡುತ್ತೆ. ಅಂತ ಮೊಟ್ಟೆಗಳನ್ನು ಬಿಡುಗಡೆ ಮಾಡುವಂಥ ಅಂಗನೇ ಇದು ಓವರಿ. ಏನಂದರೆ ಹೆಚ್ಚುವರಿ ಹಾರ್ಮೋನ್ಗಳು, ಅಂದರೆ ಪ್ರತಿ ತಿಂಗಳು ಏನು ಹೆಣ್ಮಕ್ಳ ದೇಹದಲ್ಲಿ ಹಾರ್ಮೋನ್ ಉತ್ಪತ್ತಿ ಆಗುತ್ತಲ್ಲ, ಅದು ಪ್ರತಿ ತಿಂಗಳು ಒಂದು ಬ್ಯಾಲೆನ್ಸಲ್ಲಿ ಇರಬೇಕು. ಅದು ಹೆಚ್ಚುವರಿಯಾಗಿ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡಿದಾಗ ಈ ಅಸಮತೋಲನ ಏನಾಗುತ್ತೆ, ಇಂಬ್ಯಾಲೆನ್ಸ್ ಏನಾಗುತ್ತೆ, ಅದಕ್ಕೆ ನಾವು ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ PCOS ಅಂತ ಹೇಳ್ಬೋದು ಅಂತ ಕರಿತೀವಿ. ಈ PCOS ಅನ್ನುವಂಥ ಕಂಡೀಷನ್ ಇದ್ದರೆ ನಿಮ್ಮ ಅಂಡಾಶಯಗಳು ಏನು ಮಾಡ್ತಾರೆ ಅಂದರೆ ಆಂಡ್ರೋಜೆನ್ ಅನ್ನುವಂಥ ಹಾರ್ಮೋನ್ಗಳನ್ನ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡುತ್ತೆ. ಇದು ಪುರುಷರ ಹಾರ್ಮೋನ್ ಇದು. ಹಾಗಾಗಿ ಇದು ಹೆಣ್ಮಕ್ಳಿಗೆ ಸಂತಾನೋತ್ಪತ್ತಿಗೆ ಮತ್ತು ನಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್ಗೆ ತೊಂದರೆ ಕೊಡುತ್ತೆ. ಸೊ ಹಾಗಾಗಿ PCOS ಇರುವಂತಹ ಈ ಆಂಡ್ರೋಜೆನ್ ಅನ್ನೋ ಹಾರ್ಮೋನು ಜಾಸ್ತಿ ಉತ್ಪತ್ತಿ ಆಗ್ತಾ ಇದ್ದರೆ ಅಂಥ ಹೆಣ್ಮಕ್ಳಲ್ಲಿ ಈ ಮುಟ್ಟಿನ ಚಕ್ರದಲ್ಲಿ ಏನಿರುತ್ತೆ ತುಂಬ ಇಂಬ್ಯಾಲೆನ್ಸ್ಡ್ ಆಗಿರುತ್ತೆ. ಅಂದರೆ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇರಲ್ಲ, ಅಥವಾ ಕೆಲವೊಂದು ಸತಿ ಒಂದೊಂದು ತಿಂಗಳು ಪೀರಿಯಡ್ಸ್ ಆಗೋದೇ ಇಲ್ಲ. ಮತ್ತು ಒಂದು ನಿಯಮಿತವಾಗಿ ಒಂದು ಓವುಲೇಷನ್ ಆಗಬೇಕು, ಅಂದರೆ ಈ ಅಂಡಗಳು ಏನಿರುತ್ತೆ ಅದ್ರ ಉತ್ಪತ್ತಿ ಆಗಬೇಕು, ಅದು ಆಗ್ತಾ ಇರೋದಿಲ್ಲ. ಸೊ ಇದನ್ನೆಲ್ಲದನ್ನು ಪರೀಕ್ಷೆ ಮೂಲಕನೇ ಕಂಡುಹಿಡಿತಾರೆ. ಅಂದರೆ ಈ ಓವರೀಸಲ್ಲಿ ಈ ರೀತಿ ಸಿಸ್ಟ್ ಇದೆನಾ ಇಲ್ಲ ಅನ್ನೋದನ್ನು ಪರೀಕ್ಷೆಗಳ ಮೂಲಕನೇ ಕಂಡುಹಿಡಿತಾರೆ. ಇದರಲ್ಲಿ ತುಂಬ ದೊಡ್ಡ ಪೇನ್ಫುಲ್ಲಾಗಿ ಅಂತ ಏನು ಇರೋದಿಲ್ಲ. ಇದು ಏನಂದರೆ ನಿಮಗೆ ಸಿಸ್ಟ್ ಇದೆ ಅನ್ನೋದು ಆ್ಯಕ್ಚುಲಿ ನಿಮಗೆ ಹೊಟ್ಟೆ ನೋವು ಬಂದು ಏನೋ ಕಾಣೋದಿಲ್ಲ. ಅದೇನಂದರೆ ಈ ರೀತಿ ಸಿಂಪ್ಟಮ್ಸಲ್ಲೇ ಕಾಣುತ್ತೆ. ಏನು ನಿಮಗೆ ಇರೆಗ್ಯುಲರ್ ಏನಾಗ್ತಾ ಇದೆ, ಪೀರಿಯಡ್ಸ್ ಆಗ್ತದೆ, ಆ ರೀತಿ ಸಿಂಪ್ಟಮ್ಸಲ್ಲೇ ಗೊತ್ತಾಗುತ್ತೆ. ಹಾಗಾದರೆ ಈ PCOS ಸಮಸ್ಯೆ ಯಾವ ವಯಸ್ಸಿನ ಹೆಣ್ಮಕ್ಳಿಗೆ ಬರಬಹುದು ಅಂದರೆ ಒಂದು ಹುಡುಗಿ ಮುಟ್ಟಾಗಲಿಕ್ಕೆ ಶುರುವಾದಾಗಲಿಂದ ಇದು ಅವರ ಮುಟ್ಟು ನಿಲ್ಲುವ ತನಕ ಯಾವ ವಯಸ್ಸಿನಲ್ಲಿ ಬೇಕಾದರೂ ಕೂಡ ಈ PCOS ಬರಬಹುದು. ಹೆಚ್ಚಿನವರು ಯಾಕೆ ಗರ್ಭಧಾರಣೆ ಮಾಡಬೇಕಾದ್ರೆ ಪ್ರಾಬ್ಲಮ್ ಆದರೆ ಮಾತ್ರ ಇದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ತಾರೆ. ಅಂದರೆ ಮೊದಲಿಂದನೇ ಇದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಲಿಕ್ಕೆ ಏನಂದರೆ ಹೆಣ್ಮಕ್ಳು ಅಷ್ಟು ಆರೋಗ್ಯವನ್ನು ಅಷ್ಟು ಗಮನ ಕೊಡೋದಿಲ್ಲ. ಇವಾಗ ಈ PCOSನ ಸಾಮಾನ್ಯ ಲಕ್ಷಣಗಳೇನು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಂಬ್ಯಾಲೆನ್ಸ್ಡ್ ಆಗಿರುವಂಥ ಮತ್ತು ಇರ್ರೆಗ್ಯುಲರ್ ಆಗಿರುವಂಥ ಪೀರಿಯಡ್ಸ್. ಅಂದರೆ ನಿಮ್ಮ ಋತುಚಕ್ರ ಏನಿರುತ್ತೆ ಅದು ಸರಿಯಾದ ಸಮಯಕ್ಕೆ ಏನು 28ರಿಂದ 30 ದಿನಗಳಲ್ಲಿ ಆಗಬೇಕಲ್ಲ, ಅದು ಆಗೋದಿಲ್ಲ. ಅಥವಾ ಒಂದು ತಿಂಗಳು ತಪ್ಪು ಬಿಡೋದು, ಋತುಚಕ್ರನೇ ತಪ್ಪು ಬಿಡೋದು, ಈ ರೀತಿ ಆಗುತ್ತೆ. ಮತ್ತು ಋತುಚಕ್ರದ ಸಮಯದಲ್ಲಿ ಅತಿಯಾದ ರಕ್ತಸ್ರಾವ, ಅಂದರೆ ನಿಮಗೆ ತೀರ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ರಕ್ತಸ್ರಾವ ಆಗುತ್ತೆ. ಇನ್ನೊಂದು ಮುಖದ ಮೇಲೆ ಕಾಣುವಂಥದ್ದು ಏನಂದರೆ ಈ ಗಂಡು ಮಕ್ಕಳಿಗೆ ಹೇಗೆ ಬೆಳೆಯುತ್ತಲ್ಲ ಆ ರೀತಿ ತುಟಿ ಮೇಲೆ, ಅಂದರೆ ಮೀಸೆಗಳ ಥರ, ಗಡ್ಡದ ಥರ ಹೆಣ್ಮಕ್ಕಳಿಗೆ ತುಂಬ ಜಾಸ್ತಿ ಕೂದಲು ಬೆಳೆದಿರೋದು. ಆಮೇಲೆ ಕೈ ಮೇಲೆ, ಎದೆ ಭಾಗದ ಮೇಲೆ, ಮೈ ಮೇಲೆ ಎಲ್ಲ ತುಂಬ ಜಾಸ್ತಿ ಕೂದಲು ಬೆಳೆದಿರೋದು. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಕಡಿಮೆ ಕೂದಲು ಇರುತ್ತೆ, ಗಂಡು ಮಕ್ಕಳಿಗೆ ಜಾಸ್ತಿ ಕೂದಲು ಇರುತ್ತೆ. ಸೊ ಆಂಡ್ರೋಜನ್ ಅನ್ನೋಂಥ ಗಂಡು ಮಕ್ಕಳ ಹಾರ್ಮೋನು ಬಿಡುಗಡೆ ಆಗೋದ್ರಿಂದ ಹೆಚ್ಚಿನ ಕೂದಲು ಕಾಣಿಸ್ಕೊಳ್ಳೋವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಇನ್ನೂ ತುಂಬ ಮುಖ್ಯವಾಗಿರೋದಂದರೆ ಮೊಡವೆಗಳು. ಬೆನ್ನು, ಎದೆ ಮೇಲೆ, ಮುಖದ ಮೇಲೆ ತುಂಬ ಮೊಡವೆಗಳು ಕಾಣಿಸ್ಕೊಳ್ಳುತ್ತೆ. ನಿಮ್ಮ ಅಂದರೆ ಹದಿಹರಿಯದವರಲ್ಲಿ ಇದು ಜಾಸ್ತಿ. ಅಂದರೆ ಎಷ್ಟೇ ಚಿಕಿತ್ಸೆ ತೊಗೊಂಡ್ರೂ ಹೋಗೋದೇ ಇಲ್ಲ, ಮೊಡವೆಗಳು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ಅತಿಯಾದ ಮೊಡವೆಗಳು ಕಾಣಿಸ್ತಾ ಇರುತ್ತೆ. ಇನ್ನೊಂದು ಸುಮಾರು ಜನದಲ್ಲಿ PCOS ಇರುವಂಥವರಲ್ಲಿ ಬೊಜ್ಜು ಕಾಣಿಸ್ಕೊಳ್ಳುತ್ತೆ. ಅಂದರೆ ಏನಂದರೆ ತೂಕ ಹೆಚ್ಚಾಗ್ಬಿಡುತ್ತೆ.
ತಮ್ಮ ಆರೋಗ್ಯಕರ ಒಂದು ಏನು ತೂಕ ಇರುತ್ತಲ್ಲ, ಅಂದರೆ ಹೆಲ್ದಿ ವೆಯ್ಟ್ ಅಂತ ಏನು ಮೇಂಟೈನ್ ಮಾಡಬೇಕಲ್ಲ, ಅದು ಮೇಂಟೈನ್ ಮಾಡಲಿಕ್ಕೆ ಆಗಲ್ಲ. ಎಷ್ಟೇ ಆ, ಕಡಿಮೆ ಆಹಾರ ತಿಂದ್ರೂ ಕೆಲವರು ಆಹಾರ ತಗೊಳೋದು ಕಡಿಮೆ ಮಾಡಿಬಿಡ್ತಾರೆ. ಆ ರೀತಿ ಏನೇ ಮಾಡಿದ್ರೂ ತೂಕ ಮಾತ್ರ ಹೆಚ್ಚಾಗ್ತಾರೆ. ಇನ್ನೊಂದಂದರೆ ಚರ್ಮದಲ್ಲಿ ಚರ್ಮದ ಮೇಲೆ ಕಪ್ಪು ಕಪ್ಪು ಕಲೆಗಳು ಬರೋದು. ಅದೇನಂದರೆ ಕುತ್ತಿಗೆ ಹತ್ರ ಈ ಸರ ಹಾಕ್ಕೊಳ್ತೀವಲ್ಲ ಅಲ್ಲಿ, ಕೆಲವೊಂದು ಸತಿ ಈ ರೀತಿ ಚರ್ಮ ಒಂದಕ್ಕೊಂದಕ್ಕೆ ಎಲ್ಲಿ ತಾಗುತ್ತಲ್ಲ ಆ ರೀತಿ ತುಂಬ ಕಪ್ಪು ಕಪ್ಪು ಕಲೆಗಳು ಬರುವಂಥ ಸಾಧ್ಯತೆ ಇದೆ. ಮತ್ತು ಅನೇಕ ಜನರಲ್ಲಿ ಅಂದರೆ ಇದೆಲ್ಲ ಅಲ್ಟ್ರಾಸೌಂಡಲ್ಲಿ ಗೊತ್ತಾಗುತ್ತೆ ಕೆಲವೊಂದು ಸತಿ, ಈ ಅಂಡಾಶಯಗಳೇನಿರುತ್ತಲ್ಲ ಅದು ಸಾಮಾನ್ಯಕ್ಕಿಂತ ದೊಡ್ಡದಾಗಿರುತ್ತೆ. ಸಣ್ಣ ಚೀಲಗಳಿಗಿಂತ ದೊಡ್ಡ ಚೀಲಗಳಾಗ್ಬಿಟ್ಟಿರುತ್ತೆ. ಅದು ಅಲ್ಟ್ರಾಸೌಂಡಲ್ಲಿ ಗೊತ್ತಾಗುತ್ತೆ. ಇನ್ನೊಂದು ಸ್ಕಿನ್ ಟ್ಯಾಗ್ ಅಂತ ಹೇಳ್ತಾರೆ, ಚಿಕ್ಕ ಚಿಕ್ಕ ಚರ್ಮದ ಒಂದು ಟ್ಯಾಗ್ ಥರ ಬಂದಿರುತ್ತೆ, ಅದು ಅತಿಯಾಗಿ ಹೆಚ್ಚಾಗಿ ಕಂಡುಬರುತ್ತೆ ಮತ್ತು ಕುತ್ತಿಗೆ ಭಾಗದಲ್ಲಿ ಜಾಸ್ತಿ ಕಂಡುಬರುತ್ತೆ. ಆಮೇಲೆ ತಲೆ ಮೇಲಿನ ಕೂದಲು ಜಾಸ್ತಿ ಉದುರಕ್ಕೆ ಶುರುವಾಗೋದು, ಅಂದರೆ ಮುಖದ ಮೇಲೆ ಕೂದಲು ಬೆಳೆಯೋದು ಮತ್ತು ತಲೆ ಮೇಲಿನ ಕೂದಲು ತುಂಬ ಜಾಸ್ತಿ ಉದುರೋದಕ್ಕೆ ಶುರುವಾಗೋದು. ಇನ್ನೊಂದು ಏನಂದರೆ ಸಾಮಾನ್ಯವಾಗಿ PCOS ಇರುವಂಥ ಮಹಿಳೆಯರಿಗೆ ಗರ್ಭಧಾರಣೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿರುತ್ತೆ ಮತ್ತು ಓವುಲೇಷನ್ ಅಂದರೆ ಅಂಡಾಣುಗಳು ಬಿಡುಗಡೆ ಆಗೋದು ಕೂಡ ಇರ್ರೆಗ್ಯುಲರ್ ಆಗಿರೋದ್ರಿಂದ ಅವರಿಗೆ ಗರ್ಭಧಾರಣೆಗೆ ತುಂಬ ತೊಂದರೆ ಆಗುತ್ತೆ. ನಾನು ಆಗಲೇ ಹೇಳಿದ ಹಾಗೆ ಈ ಆಂಡ್ರೋಜೆನ್ ಅನ್ನುವಂಥ ಒಂದು ಹಾರ್ಮೋನು, ಅದು ಪುರುಷರಲ್ಲಿ ಬಿಡುಗಡೆಯಾಗುವಂಥ ಹಾರ್ಮೋನು, ಅದು ಮಹಿಳೆಯರಲ್ಲಿ ಬಿಡುಗಡೆ ಆಗುತ್ತೆ PCOSನ ಲಕ್ಷಣಗಳಿದ್ದರೆ. ಹಾಗಾದಾಗ ಇನ್ನೂ ಒಂದು ಏನಾಗುತ್ತೆ ಅಂದರೆ ಇನ್ಸುಲಿನ್ ಪ್ರಮಾಣ ತುಂಬ ಜಾಸ್ತಿಯಾಗಿ ಇನ್ಸುಲಿನ್ ರೆಸಿಸ್ಟೆಂಟ್ ಅಂತ, ಅಂದರೆ ನಮ್ಮ ದೇಹದ ಸಕ್ಕರೆ ಪ್ರಮಾಣ ಏನಿರುತ್ತೆ, ಬ್ಲಡ್ ಶುಗರ್ ಲೆವೆಲ್, ಅದನ್ನು ಇನ್ಸುಲಿನ್ ಅನ್ನೋದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅದು ಕೂಡ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಈ ನಮ್ಮ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದರೆ ಅದು ಕೂಡ ಇಂಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಟೆಂಪರರಿಯಾಗಿ ಒಂಥರ ಬ್ಲಡ್ ಶುಗರ್ ಲೆವೆಲ್ಲು ತುಂಬ ಹೆಚ್ಚು ಕಮ್ಮಿ ಆಗುತ್ತೆ. ಅದರಿಂದ ತೂಕ ಕೂಡ ಜಾಸ್ತಿ ಆಗುತ್ತೆ ಮತ್ತು ಇನ್ನೂ ಏನಾಗುತ್ತೆ ಅಂದರೆ BP ಕೂಡ ಜಾಸ್ತಿ, ಬ್ಲಡ್ ಪ್ರೆಷರ್ ಕೂಡ ಹೆಣ್ಮಕ್ಳಿಗೆ ಜಾಸ್ತಿ ಆಗುತ್ತೆ. ಇನ್ನೊಂದು ದೊಡ್ಡ ಸಮಸ್ಯೆ ಈ PCOS ಇದ್ದರೆ ಏನಾಗುತ್ತೆ ಅಂದರೆ ಗರ್ಭಧಾರಣೆಯಲ್ಲಿ ಹೆಣ್ಮಕ್ಳಿಗೆ ಸಮಸ್ಯೆ ಆಗ್ತಾ ಹೋಗುತ್ತೆ. ಅದರಲ್ಲೂ PCOS ಇರುವ ಹೆಚ್ಚಿನ ಜನರು ಗರ್ಭಧಾರಣೆ ಮಾಡಲಿಕ್ಕೆ ಸಮಸ್ಯೆ ಆಗುತ್ತೆ ಮತ್ತು ಗರ್ಭಧಾರಣೆ ಆದರೆ ಈ ಏನಾಗುತ್ತೆ ಅಬಾರ್ಷನ್ಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂದರೆ ತುಂಬ ಹೆಚ್ಚಿನ ಶುಗರ್ ಲೆವೆಲ್ ಇರುತ್ತೆ ಮತ್ತು ಬ್ಲಡ್ ಪ್ರೆಷರ್ ಜಾಸ್ತಿ ಇರೋದಕ್ಕೆ ಈ ರೀತಿ ಆಗುತ್ತೆ. ಮತ್ತು ಅಕಸ್ಮಾತ್ ಅಂದರೆ PCOS ಇರುವಂಥ ಹೆಣ್ಮಗಳು ಗರ್ಭಧಾರಣೆ ಮಾಡಿದರೆ ಇನ್ನೊಂದಂದರೆ ಪ್ರೀಮೆಚ್ಯೂರ್ ಮಗು ಹುಟ್ಟುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಸಮಸ್ಯೆಗಳು PCOSನಿಂದ ಬರುವಂಥದ್ದಾಗಿರೋದ್ರಿಂದ ಮೊದಲೇ ಈ ವಿಷಯದ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ರೀತಿ ಇದೆ ಅಂತಲೇ ಗೊತ್ತಿರಲ್ಲ. ಯಾವಾಗ ಡಾಕ್ಟ್ರ್ ಹತ್ರ ಹೋಗ್ತಾರೆ ಅಂದರೆ ಅವರಿಗೆ ಮದುವೆ ಆಗಿ ಮಗು ಆಗ್ಲಿಕ್ಕೆ ತೊಂದರೆ ಆಗ್ತಿದೆ ಅನ್ನುವಾಗ ಡಾಕ್ಟ್ರ್ ಹತ್ರ ತೋರಿಸ್ಲಿಕ್ಕೆ ಹೋಗ್ತಾರೆ. ಅಂದರೆ ಇನ್ನೇನು ಗರ್ಭಧಾರಣೆ ಆಗ್ತಾನೆ ಇಲ್ಲ, ನಾವು ಎಷ್ಟೇ ಪ್ರಯತ್ನ ಪಟ್ಟರು, ಆವಾಗ ಹೆಣ್ಮಕ್ಳು ಡಾಕ್ಟ್ರ್ ಹತ್ರ ಓಡೋಗ್ತಾರೆ. ಅದಕ್ಕೂ ಮುಂಚೆ ಈ ಎಲ್ಲ ಲಕ್ಷಣಗಳು ಅವ್ರಿಗೆ ಕಾಣಿಸ್ತಿರುತ್ತೆ. ಅಂದರೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗೋದು, ತುಂಬ ಬ್ಲೀಡಿಂಗ್ ಆಗೋದು, ಆಮೇಲೆ ಕೂದಲು ತುಂಬ ಉದುರೋದು, ಈ ರೀತಿ ಎಲ್ಲ ಕಾಣಿಸ್ತಾ ಇರುತ್ತೆ. ಆದರೆ ಅವ್ರೇನು ಮಾಡ್ತಾರೆ, ಈಗೇನು ನಮಗೆ ಸಮಸ್ಯೆ ಬಗೆಹರಿತಾನೆ ಇಲ್ಲ ಅಂದಾಗ ಕೊನೆಯ ಸ್ಟೇಜಲ್ಲಿ ಹೋಗಿ ಡಾಕ್ಟರ್ನ ಭೇಟಿ ಮಾಡ್ತಾರೆ. ಅದರ ಬದಲು ಈ ಎಲ್ಲ ಮಾಹಿತಿಗಳು ನನ್ನ ಪ್ರಕಾರ ಪ್ರತಿ ಹೆಣ್ಮಕ್ಳಿಗೂ ಗೊತ್ತಿರಬೇಕು. ನಮ್ಮ ದೇಹ ಹೇಗಿದೆ, ನಮ್ಮ ದೇಹದ ಆರೋಗ್ಯವನ್ನು ನಾವು ಹೇಗೆ ಮೇಂಟೈನ್ ಮಾಡಬೇಕು, ಈ ಎಲ್ಲ ಮಾಹಿತಿಗಳು ಹೆಣ್ಮಕ್ಳಿಗೆ ನನ್ನ ಪ್ರಕಾರ ಗೊತ್ತಿರಬೇಕು. ಮತ್ತು ಮೇಯ್ನಾಗಿ PCOS ಇರುವಂಥ ಹೆಣ್ಮಕ್ಳಲ್ಲಿ ಇನ್ನೊಂದು ಏನಂದರೆ ಸಮಸ್ಯೆ ಇರುತ್ತೆ ಅಂದರೆ ಐರನ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಮಾಲ್ ನ್ಯೂಟ್ರಿಷನ್ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ. ನಾನು ನೋಡ್ದಂಗೆ ಸುಮಾರು ಜನ ಹೆಣ್ಮಕ್ಳಿಗೆ ಐರನ್ ಕಂಟೆಂಟ್ ತುಂಬ ಕಡಿಮೆ ಇರುತ್ತೆ. ಅಂದರೆ ನಮ್ಮ ಐರನ್ ಲೆವೆಲ್ ಏನಿರುತ್ತೆ, ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇರುತ್ತೆ.
ನಾವು ಗರ್ಭಧಾರಣೆ ಮಾಡಬೇಕು ಅಂತ ಅನ್ಕೊಳ್ಳೋ ತನಕ ಹೆಣ್ಮಕ್ಳು ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿರೋದಿಲ್ಲ. ಅಂದರೆ ತಮ್ಮ ಆರೋಗ್ಯದ ಕಡೆ, ನ್ಯೂಟ್ರಿಷನ್, ನಾನು ಯಾವ ರೀತಿ ಫುಡ್ ತಗೋಬೇಕು, ನನ್ನ ಹಾರ್ಮೋನ್ಸ್ ಯಾವ ರೀತಿ ಬ್ಯಾಲೆನ್ಸ್ಡ್ ಆಗಿರಬೇಕು, ನನ್ನ ಐರನ್ ಲೆವೆಲ್, ನನ್ನ ಯಾವ ರೀತಿ ವಿಟಮಿನ್ಸ್ ಇರೋಂಥ ಆಹಾರ ತಗೋಬೇಕು, ಯಾವುದನ್ನು ಹೆಣ್ಮಕ್ಳು ಗಮನ ಕೊಡೋದಿಲ್ಲ. ಮತ್ತು ಅದನ್ನೊಂಥರ ಏನು ತಾಯಂದರು ಕೂಡ ಅದೇ ರೀತಿ ಕಳಿಸ್ತಾರೆ. ಏನಂದರೆ ಹೆಣ್ಮಕ್ಳು ಬೇರೆಯವ್ರನ್ನ ಮಾತ್ರ ಸೇವೆ ಮಾಡ್ತಾ ಇರಬೇಕು, ತಮ್ಮ ಆರೋಗ್ಯ ತಾವು ನೋಡ್ಕೊಳ್ಳೋದು ಅದನ್ನು ಲೀಸ್ಟ್ ಪ್ರಿಯಾರಿಟಿ ಮಾಡ್ಕೊಂಡಿರ್ತಾರೆ. ಯಾವಾಗ ಆರೋಗ್ಯದ ಬಗ್ಗೆ ಅಂದರೆ ಅದೇ ಇನ್ನು ಅದು ಏನು ಗರ್ಭಧಾರಣೆ ಅಂದರೆ ಬೇರೆಯವ್ರ ಅವಶ್ಯಕತೆ ಪೂರ್ಣ ಮಾಡೋದಕ್ಕೇ ನೀವು ಇದು ಮಾಡೋದು. ಹಾಗಾಗಿ ಮೊದಲೇ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಗೊತ್ತಿದ್ರೆ, ಮೊದಲೇ ಈ ಎಲ್ಲ ಮಾಹಿತಿಗಳು ನಮಗೆ ಗೊತ್ತಿದ್ರೆ ನಮ್ಮ ಆರೋಗ್ಯನ ಮೇಂಟೈನ್ ಮಾಡೋದು ಎಷ್ಟು ಸುಲಭ ಆಗುತ್ತಲ್ವ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಸೊ ಈ ಲಕ್ಷಣಗಳು ಕಂಡು ಬಂದರೆ ದಯವಿಟ್ಟು ಡಾಕ್ಟ್ರನ್ನ ಭೇಟಿ ಮಾಡಿ. ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.